ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆ ಎದ್ದು ಎಲ್ಲೋಗ್ತಿದ್ದೀರಾ ಅಂದ್ಕೊತಿದ್ದೀರಾ? ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಟ್ರೈನಲ್ಲಿ ಶೂಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಫೈನಲಿ ಅದು ಟೈಮ್ ಬಂದೇ ಬಿಟ್ಟು. ಪ್ಲ್ಯಾನ್ ಆಗಿದ್ದೇ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಪ್ಲ್ಯಾನ್ ಮಾಡ್ಕೊಂಡಾಗೆಲ್ಲ ಏನಾದರೂ ರೀಸನಿಂದ ಕ್ಯಾನ್ಸಲ್ ಆಗ್ತಾಯಿತ್ತು. ಶೂಟ್ ಹಿಂದಿನ ದಿನ 9 o'clockವರೆಗೂ ನಮಗೆ ಕನ್ಫರ್ಮ್ ಇರಲಿಲ್ಲ ಶೂಟ್ ನಾಳೆ ಇರುತ್ತೆ ಅಂತ ಹೇಳಿಬಿಟ್ಟು. ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾರ್ನಿಂಗ್ 5 o'clockಗೆ ಟ್ರೈನ್ ಇತ್ತು ನಮಗೆ. ಆ ಟ್ರೈನ್ನ ಕ್ಯಾಚ್ ಮಾಡಿದ್ವಿ. ಇವಾಗ ರೆಡಿ ಆಯಿತು. ನಾನು ಟ್ರೈನಲ್ಲೇ ಬಂದು ರೆಡಿ ಆಗಿದ್ದೆ. ಈಗ ಶೂಟ್ ಸ್ಟಾರ್ಟ್ ಮಾಡಬೇಕು. ನನ್ನ ಜೊತೆ ಅಪ್ಪು ಮತ್ತು ಚಿಂತನ ಬಂದಿದ್ದಾರೆ. ಹಾಯ್ ಮೇಡಮ್. ಓಕೆ, ಈಗ ಲೊಕೇಶನ್ಗೆ ರೀಚ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ನಾವು. ನಮಗೆ ತುಂಬಾ ಭಯ ಆಗ್ತಿತ್ತು, ಯಾಕಂದರೆ ಪರ್ಮಿಷನ್ ಕೊಡೋದಿಲ್ಲ ಟ್ರೈನಲ್ಲಿ ಶೂಟ್ ಮಾಡೋದಕ್ಕೆ. ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ, ಪ್ಯಾಸೆಂಜರ್ ಎಲ್ಲ ಮಲ್ಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು. ಹಾಗೆ TC ಕೂಡ ಓಡಾಡೋದಿಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಓಕೆ ಗೈಸ್, ಇವಾಗ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿದ್ದು, ಬಟ್ ಈಗ ಅದು ಸಕ್ಸಸ್ ಆಯಿತು. ಏನಂದರೆ ನಾವು ಯಾವುದು ಟ್ರೈನ್, ಅದು ಚಾಮರಾಜನಗರ ಟ್ರೈನು ಮಾರ್ನಿಂಗ್ 5 o'clock ಇತ್ತು. ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಟ್ರೈನಲ್ಲಿ ಫುಲ್ ಶೂಟು ಟ್ರೈನಲ್ಲೇ ಆಯಿತು. ಸ್ವಲ್ಪ ಇಳಿದ ಮೇಲೆ ಒಂದೆರಡು ಕ್ಲಿಪ್ಸ್ನ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಒಂದು ಶೂಟ್ ಇದೆ, ಅದಕ್ಕೆ ರೆಡಿ ಆಗಬೇಕು. ಸೊ ಇವಾಗ ಟೈಮು 9:30 ಆಗಿದೆ. ಟಿಫನ್ ಮಾಡ್ಕೊಳ್ಳೋಣ. ಸೊ ಟಿಫನ್ ಮಾಡ್ಕೊಂಡು ರೆಡಿಯಾಗಿ ಸ್ಟಾರ್ಟ್ ಮಾಡೋಣ. ಕಾಸ್ಟ್ಯೂಮ್ ಬಂದು ಫುಲ್ ಟ್ರೆಡಿಷ್ನಲ್ ಆಗಿ, ಸೊ ಅದಕ್ಕೆ ನಾನು ಈ ಥರ ಕಾಸ್ಟ್ಯೂಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಹುಡುಕಿ ತೊಗೊಬಂದಿರೋದು ಶೂಟ್ಗೆ ಅಂತಲೇ ಹೇಳ್ಬಿಟ್ಟು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಗೈಸ, ನಾನು ಪರ್ಟಿಕ್ಯುಲರಾಗಿ ಇದೇ ಸ್ಯಾರಿ ಬೇಕು ಅಂತ, ಇದೇ ಕಲರು ಇದರಲ್ಲೇ ನಮ್ಮ ಅಮ್ಮಂದು ನೋಡಿದ್ದೆ. ಅದು ನಮ್ಮ ಅಮ್ಮಂದು ಮದುವೆ ಸ್ಯಾರಿ, ತುಂಬ ಓಲ್ಡ್ ಅಂತು. ಬಟ್ ಅದ್ರದ್ದೇ ಮದುವೆ ಕಾನ್ಸೆಪ್ಟಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಡ ಅಂಥೇಳಿ ಸೊ ಇದನ್ನು ಚಿಕ್ಕಮ್ಮನ ಹತ್ರ ತಗೊಂಡು ಬಂದಿದ್ದೀನಿ. ಇದು ಕೂಡ ನನ್ನ ಚಿಕ್ಕಮ್ಮನ ಸ್ಯಾರಿ. ಅವ್ರು ಕಾಟನ್ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ಕೋತಾರೆ. ಗೈಸ್, ನಾನು ಜರ ಹೆಂಗೆ ಮಾಡ್ಕೊತೀನಿ ಅಂದರೆ, ಈ ಬ್ಲ್ಯಾಕ್ ಥ್ರೆಡ್ ಇದೆಯಲ್ಲ, ಇದಕ್ಕೆ ಈ ಹಳೇದು ಯಾವುದೋ ಹಾಕೊಳ್ದಿರೋ ಜುಮ್ಕಾಯಿತ್ತು. ಸೊ ಇದನ್ನು ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ನಾನು ಚೋಕರ್ ಥರ ಮಾಡ್ಕೊತಾ ಇದ್ದೀನಿ. ಈ ಗೆಟಪ್ಗೆ ಬ್ಲ್ಯಾಕ್ ಥ್ರೆಡಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಫಿಕ್ಸ್ ಮಾಡೋಣ. ಇದು ಹೋಲ್ ತುಂಬ ಚಿಕ್ಕದು, ಹೆಂಗಪ್ಪ ಹಾಕೋದು ಇದಕ್ಕೆ? ಒಂದು ಚೋಕರ್. ಈ ಥರ ಶೂಟ್ ಮಾಡಿದಾಗ ಇಂಥ ತಲೆಗಳು ನಮ್ಮ ಮೇಕಪ್ ಆರ್ಟಿಸ್ಟ್ಗಳಿಗೆ ಮಾತ್ರ ಬರೋದು. ಇದು ನನ್ನ ಸೆಕೆಂಡ್ ಗೆಟಪ್. ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಪಕ್ಕ ಟ್ರೆಡಿಷ್ನಲಾಗಿ ರೆಡಿಯಾಗಿದ್ದೀನಿ. ಸೊ ಫ್ಲವರ್ ಬಂದಿಲ್ಲ, ಅದೊಂದು ನಾನು ಇವಾಗ ಹಾಕ್ಕೊಬೇಕು ಥರ ಕೇಳಿದ್ದೀನಿ. ಸೊ ಬಂದಮೇಲೆ ಶೂಟ್ ಸ್ಟಾರ್ಟ್ ಮಾಡಬೇಕು. ಸೊ ನಾನಿವತ್ತು ನನ್ನ ಫ್ರೆಂಡ್ ಮನೇಲಿದ್ದೆ. ಸೊ ಇವತ್ತು ನನ್ನ ಫ್ರೆಂಡ್ ಮನೇಲೇ ಶೂಟ್ ಇಟ್ಕೊಂಡಿದ್ದೀವಿ. ಸೊ ಹೀಗೆ ನನ್ನ ಗೆಟಪ್ ಇವತ್ತು. ಗೈಸ್, ನನ್ನ ಕಂಪ್ಲೀಟ್ ಔಟ್ಫಿಟ್ ಹಿಂಗಿದೆ. ನನಗೆ ಶಾರ್ಟ್ ಹೇರ್ ಇರೋದು ಇಷ್ಟುದ್ದ ಹೇರ್ ಆಗಿಬಿಟ್ಟಿದೆ ಇವತ್ತು. ಓಕೆ, ಸ್ಮೈಲ್. ಸ್ವಲ್ಪ ಬೆಂಡಾಗಿ ಸರಿನಾ? ಕೈ ಮಾಡ್ಕೊಂಡು ತಲೆ ಬೆಂಡಾಗಿ ಆ ಥರ ನೋಡು. ಅದೇ ಹಿಂಗೆ. ಗೈಸ್, ಶೂಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಚಿಂದು ಬಾಯ್. ಚಿಂತನೂ ಹೋಗ್ತಾ ಇದ್ದಾಳೆ. ಈಗ ನಾವು ನಮ್ಮ ಮನೆಗೆ ಹೊರಡಬೇಕು.
ಓಕೆ ಗೈಸ್, ನೀವೇನಾದರೂ ಅಫೋರ್ಡಬಲ್ ಪ್ರೈಸಲ್ಲಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ನ ಸರ್ಚ್ ಮಾಡ್ತಾ ಇದ್ದರೆ ಇನ್ಫಿನೈಟ್ ಸ್ಟುಡಿಯೋ ಅಂತ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಈವೆಂಟ್ಸ್ಗಳನ್ನ ಮಾಡಿಕೊಡ್ತಾರೆ. ಹಾಗೆ ಪ್ರಿ ವೆಡ್ಡಿಂಗ್ ಶೂಟ್ದು ಏನಾದರೂ ನೀವು ಪ್ಯಾಕೇಜ್ ತೊಗೊಂಡ್ರೆ ಅದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಗೌನ್ಸ್ಗಳನ್ನ ಫ್ರೀಯಾಗಿ ಕೊಡ್ತಾರೆ. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.